ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಇದೇ ಸೋಮವಾರ ಪವಿತ್ರವಾದಂತಹ ರಂಜಾನ್ ಹಬ್ಬಕ್ಕೆ ಇಲ್ಲಿ ಪೌರ ಕಾರ್ಮಿಕರು ಪಾಪ ಭಾಳ ಈ ಒಂದು ರಣ ಬಿಸಿಲು ಕೂಡ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜವೂ ಕೂಡ ಅವರಿಗೆ ಅಭಿನಂದನೆ ತಿಳಿಸ್ಬೇಕು. ಅಮ್ಮ, ತಮ್ಮ ಹೆಸರು? ಬನ್ನಿ ಅಮ್ಮ, ತಮ್ಮ ಹೆಸರು ಮಾತಾಡಿ. ರಮ್ಯ ಅಂತ ನೋಡಿ. ಇವರು ಪಾಪ ಪೌರ ಕಾರ್ಮಿಕರು ಭಾಳ ಈ ರಣ ಬಿಸಿಲಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಈಗ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ದಣಿದವರಿಗೆ ನೀರು ಕೊಡ್ತಕ್ಕಂಥದ್ದು ಮತ್ತು ದಣಿದವರಿಗೆ ಪಾನಕ ಮಜ್ಜಿಗೆ ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಸಂಸ್ಕೃತಿ ಅಂತ ಹೇಳ್ತಾ ಪಾಪ ಇವ್ರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗಾಗಿ ಅಮ್ಮ, ತಮ್ಮ ಹೆಸರು? ಚಾಮುಂಡಮ್ಮ ಅಂತ ಇವರು ತೆಗೀರಿ. ಇವರು ಚಾಮುಂಡಮ್ಮ ಅಂತ ಇವರು ನಮ್ಮ ತಾಯಿ ವಯಸ್ಸಿನವರು. ಪಾಪ ಅವ್ರ ಹಿರಿ ಜೀವ ಚೆನ್ನಾಗಿರಲಿ. ನೋಡಿ, ರಂಜಾನ್ ಹಬ್ಬಕ್ಕೆ ಭಾಳ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನಿಜವೂ ಕೂಡ ಸೈನಿಕ, ಡಾಕ್ಟರ್ ಮತ್ತು ಪೌರ ಕಾರ್ಮಿಕರು ಇಲ್ಲ ಅಂತಂದರೆ ಈ ಜಗತ್ತೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ನೀಲಮ್ಮ ಅಂತ. ಈ ಕಡೆ ಇರಿ. ನೋಡಿ, ಇವ್ರ ಹೆಸರು ನೀಲಮ್ಮ ಅಂತ. ನೋಡಿ, ಈ ಥರ ಸ್ವಚ್ಛತಾ ಕಾರ್ಯನ ಮಾಡ್ತಾ ಇದ್ದಾರೆ. ಪಾಪ ಅಮ್ಮ ಎಷ್ಟೊಂದು ಬಂದರೆ ಬೆಳಿಗ್ಗೆ 11:30 ಬಂದರು. ಪಾಪ ನೋಡಿ, 11:30 ಕೂಡ ಅವ್ರು ತಿಂಡಿ ಮಾಡಿದ್ದಾರೆ. ಆ ತಿಂಡಿ ಮಾಡಿದ್ದಾರೆ. ಪಾಪ ಅವ್ರಿಗೆ ನೀರಿನ ಅವಶ್ಯಕತೆ ಇದೆ. ನೋಡಿ, ಕರ್ನಾಟಕದ ಜನತೆ ಪಾನಕ ಕೇಳಿದ್ರೆ ಮದುವೆ ಕೊಡ್ತಕ್ಕಂಥವ್ರು. ಅಂಥ ಸಂದರ್ಭದಲ್ಲಿ ಇವತ್ತು ಪಾಪ ಅವ್ರಿಗೆ ಈ ದಣಿದವ್ರಿಗೆ ನೀರು ಸಿಗ್ತಾ ಇಲ್ಲ. ಪಾಪ ಈಗ ನೀರಿನ ವ್ಯವಸ್ಥೆ ಮಾಡ್ಬೇಕು. ಅಮ್ಮ, ನಿಮ್ಮ ಹೆಸರಮ್ಮ? ರಂಜಿತ್ ಅಂತ. ನೋಡಿ, ಇವರು ಕೂಡ ನಮ್ಮ ಸಹೋದರಿ ರಂಜಿತ್ ಅವರು ಭಾಳ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಂಜಾನ್ ಹಬ್ಬಕ್ಕೆ ಭಾಳ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ನೋಡ್ರೆ ಗೊತ್ತಾಗುತ್ತೆ. ನೋಡಿ ಪಾಪ ಎಷ್ಟು ಕಾರ್ಯನಿರತರಾಗಿದ್ದಾರೆ. ಅವ್ರು ನಮ್ಮ ತಾಯಿ ವಯಸ್ಸಿನವರು. ಅಮ್ಮ, ಬನ್ನಿ. ನಮಸ್ಕಾರಮ್ಮ. ತಮ್ಮ ಹೆಸರಮ್ಮ? ರಾಧಾ ಅಂತ. ನೋಡಿ, ಇವರು ನಮ್ಮ ಹಿರಿಯ ಜೀವ ರಾಧಮ್ಮನವರು. ಇವರು ಕೂಡ ಬೆಳಿಗ್ಗೆಯಿಂದ ಪಾಪ ಬಂದು ಈ ರಂಜಾನ್ ಹಬ್ಬಕ್ಕೆ ಭಾಳ ಒಂದು ತಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಆ ಅಲ್ಲ ಮತ್ತು ಶಿವ ಮೆಚ್ಚುವಂಥ ಕಾರ್ಯವನ್ನು ಇವರು ಮಾಡ್ತಾಯಿದ್ದಾರೆ. ಹಾಗಾಗಿ ಇವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.